ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶಾನೂರ್. ನಮ್ಮ ಜೊತೆಗಿದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ವಾಸ್ತುತಜ್ಞ ಗಿರೀಶ್ ಗುರೂಜಿ ಅವರು. ಗುರುಜಿ ನಮಸ್ಕಾರ. ನಮಸ್ಕಾರ. ಗುರುಜಿ, ಈ ಜೂನ್ ತಿಂಗಳಲ್ಲಿ ತುಲಾ ರಾಶಿಯವರಿಗೆ ಅವರ ಭವಿಷ್ಯ ಯಾವ ರೀತಿ ಇರುತ್ತೆ, ಅವರ ನಡವಳಿಕೆ, ಅವರ ಒಂದು ಮಾನಸಿಕ ಸ್ಥಿತಿಗತಿಗಳು, ಅವರ ವಿಚಾರಗಳು ಈ ಬರುವಂತ ತಿಂಗಳಲ್ಲಿ ಯಾವ ರೀತಿ ಇರುತ್ತೆ ಗುರುಜಿ? ತುಲಾ ರಾಶಿಯವರಿಗೆ ಬರುವಂತಹ ಜೂನ್ ತಿಂಗಳಲ್ಲಿ ಗ್ರಹಗಳ ಸ್ಥಿತಿ ನೋಡೋದಾದ್ರೆ, ಇವಾಗ ಅವರಿಗೆ ಸಪ್ತಮ ಸ್ಥಾನದಿಂದ ಶುಕ್ರ ಸಂಚಾರ ಆಗ್ತಿದ್ದಾನೆ. ಶುಕ್ರನ ಸ್ಥಿತಿ ಚೆನ್ನಾಗಿದೆ. ಸೊ ಅದರಿಂದ ಸುಮಾರಷ್ಟು ವಿಚಾರಗಳಲ್ಲಿ ಒಳ್ಳೆಯ ರಿಸಲ್ಟ್ ಅನ್ನು ನೋಡ್ಬೋದು. ಅವರು ಸೆಲ್ಫ್ ಕಾನ್ಫಿಡೆನ್ಸ್ ವಿಚಾರದಲ್ಲಿ ಆಗಿರ್ಬೋದು, ಆರೋಗ್ಯದ ವಿಚಾರದಲ್ಲಿ. ಶನಿ ಷಷ್ಠ ಸ್ಥಾನದಲ್ಲಿ ನೀವು ಮಾಡುವಂತಹ ಕಾರ್ಯಗಳಲ್ಲಿ ಅನುಕೂಲವನ್ನು ಕೊಡೋದು. ರಾಹು ಪಂಚಮದಲ್ಲಿ ನಿಮ್ಮಲ್ಲಿ ಸಾಮರ್ಥ್ಯದ ಸಡನ್ ಆಗಿ ಬದಲಾವಣೆಗಳು ತರುವಂಥದ್ದು. ಜೊತೆಗೆ ರವಿ ಅಷ್ಟಮದಲ್ಲಿ ಸಂಚಾರ ಆಗ್ತದೆ. ಕೆಲವೊಂದು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ಉದ್ಯೋಗ ಮತ್ತೆ ಕೆಲಸ ಕಾರ್ಯಗಳ ವಿಚಾರದಲ್ಲಿ. ಭಾಗ್ಯದಲ್ಲಿ ಬುಧ ಮತ್ತೆ ಗುರುವಿನ ಸಂಚಾರ ತುಂಬಾ ಉತ್ತಮವಾದಂತಹ ಭಾಗ್ಯೋದಯ ತರುವಂತಹ ಒಂದು ಅವಕಾಶ, ಅನುಕೂಲಗಳು ಕೂಡ ಬರುವಂತಹ ದಿನಗಳಲ್ಲಿ ನೋಡಬಹುದು. ಜೊತೆಗೆ ಲಾಭದಲ್ಲಿ ಮಂಗಳ ಮತ್ತೆ ಕೇತು, ಹಣಕಾಸಿನ ವಿಚಾರ ಆಗಿರ್ಬೋದು, ವ್ಯವಹಾರದ ವಿಚಾರದಲ್ಲಿ ಸುಮಾರಷ್ಟು ಬದಲಾವಣೆಗಳನ್ನ ಬರುವಂತಹ ತಿಂಗಳಲ್ಲಿ ನಿರೀಕ್ಷೆ ಮಾಡಬಹುದು. ಇವೆಲ್ಲ ಗ್ರಹಗಳ ಸಂಚಾರ ನೋಡಿದ್ರೆ ಇವ್ರ ವ್ಯಕ್ತಿತ್ವ ನೋಡಿ, ಇವ್ರ ವ್ಯಕ್ತಿತ್ವದಲ್ಲಿ ಬರುವಂತಹ ತಿಂಗಳಲ್ಲಿ ತುಂಬಾ ಸೆಲ್ಫ್ ಕಾನ್ಫಿಡೆನ್ಸ್ ಆಗಿರ್ತಾರೆ. ಜ್ಞಾನವನ್ನ ವೃದ್ಧಿ ಮಾಡ್ಕೊಳ್ಳುವಂಥದ್ದು ಅವ್ರ ಮಾನಸಿಕ ಸ್ಥಿತಿ. ಒಳ್ಳೆ ಕಮ್ಯುನಿಕೇಟರ್ ಇರ್ತಾರೆ. ಮತ್ತೆ ಬೇರೆಯವರಿಗೆ ಮಾರ್ಗದರ್ಶನ ಕೊಡೋದಾಗಿರ್ಬೋದು, ಮತ್ತೆ ಯೋಜನೆಗಳನ್ನ ಸರಿಯಾದ ರೀತಿಯಲ್ಲಿ ಹಾಕೋಬಹುದು. ಭವಿಷ್ಯವನ್ನ ಹೇಗೆ ಒಂದು ರೀತಿಯಲ್ಲಿ ನಾವು ನಿರ್ವಹಣೆ ಮಾಡ್ಬೇಕನ್ನೋದು, ಮತ್ತೆ ಎದುರಿನ ವ್ಯಕ್ತಿ ಜೊತೆಗೆ ಬ್ಯಾಲೆನ್ಸ್ಡ್ ಆಗಿ ಹೇಗಿರ್ಬೇಕು, ಮತ್ತೆ ಸಕ್ಸಸ್ ಬರೋವರೆಗೂ ಕೂಡ ಕಾದು ನೋಡುವಂತಹ ಪ್ರವೃತ್ತಿ. ಪೈಪೋಟಿ ಹಿಂದ್ಗಡೆಯಿಂದಾನೇ ಮಾಡ್ತಿರ್ತಾರೆ, ಬಟ್ ಅದನ್ನ ಕಾದು ನೋಡುವಂತ ಮಾನಸಿಕ ಸ್ಥಿತಿ, ಆ ತರದ ಆಲೋಚನೆಗಳು ಇರುತ್ತೆ. ಆದ್ರೆ ನೇರ ಮಾತು, ಕೆಲಸ ಕಾರ್ಯಗಳನ್ನ ನಡೆಸಬೇಕಾದಂತಹ ಒಂದು ಹುಮ್ಮಸ್ಸು, ಇವೆಲ್ಲವೂ ಕೂಡ ಇವ್ರ ವ್ಯಕ್ತಿತ್ವದಲ್ಲಿ ಬರುವಂತಹ ತಿಂಗಳಲ್ಲಿ ನೀವು ನಿರೀಕ್ಷೆ ಮಾಡಬಹುದು. ಈ ಬರುವಂತ ತಿಂಗಳಲ್ಲಿ ತುಲಾ ರಾಶಿಯವರಿಗೆ ಉದ್ಯೋಗ ವ್ಯವಹಾರಗಳು ಮತ್ತೆ ಇವರ ಆರ್ಥಿಕ ಸ್ಥಿತಿಗತಿಗಳು ಯಾವ ರೀತಿ ಇರುತ್ತೆ ನೋಡಿ? ಈಗ ಮುಖ್ಯವಾಗಿ ಈಗ ಉದ್ಯೋಗದ ವಿಚಾರದಲ್ಲಿ ಸುಮಾರಷ್ಟು ಅನುಕೂಲಗಳು ಕೂಡ ಇರುತ್ತೆ ಅವರಿಗೆ. ಸೊ ಪೈಪೋಟಿ, ಕಾಂಪಿಟೇಷನ್ನು, ಮತ್ತೆ ಅದರಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಕೂಡ ನೋಡುವಂತದ್ದಿದೆ. ಯಾರು ಗೌರ್ಮೆಂಟ್ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಿರ್ತಾರೆ ಅವರಿಗೆ ಅಧಿಕವಾದಂತಹ ಒತ್ತಡ, ಕೆಲಸದ ಒತ್ತಡ ಆಗಿರ್ಬೋದು, ಬೇರೆಯವರ ಒತ್ತಡದಿಂದ ಇವ್ರು ಅಂದುಕೊಂಡಂತ ಕಾರ್ಯಗಳಲ್ಲಿ ಪರಿವರ್ತನೆ ಮಾಡಬೇಕಾದಂಥದ್ದು. ಗೌರ್ಮೆಂಟ್ ಅಫಿಷಿಯಲ್ಸ್ ಇರ್ತಾರೆ ನೋಡಿ, ಅವರಿಗೆ ತುಂಬಾನೇ ಪ್ರೆಷರ್ ಇರುತ್ತೆ. ಅವ್ರಿಗೆ ಏನ್ ಮಾಡ್ತಾರೆ, ಬೇರೆಯವರ ಒಂದು ಬೇರೆ ರೀತಿಯಲ್ಲಿ ಬದಲಾವಣೆ ಮಾಡಬೇಕಾದಂತ ಒತ್ತಡ, ಮೇಲಧಿಕಾರಿಗಳಾಗಿರ್ಬೋದು, ದೊಡ್ಡ ದೊಡ್ಡ ಪೊಲಿಟಿಷಿಯನ್ಸ್ ಆಗಿರ್ಬೋದು, ಮಿನಿಸ್ಟರ್ ಆಗಿರ್ಬೋದು, ಅವರ ಒತ್ತಡಕ್ಕೆ ಮಣಿದು ಕೆಲವೊಂದು ಬೇಡದಿರುವಂತ ಕಾರ್ಯಗಳನ್ನ ಮಾಡುವಂತ ಸಾಧ್ಯತೆ ಇರುತ್ತೆ. ಸೊ ಅದರ ಬಗ್ಗೆ ಗಮನ ಕೊಡಬೇಕು. ಯಾರು ಪ್ರೈವೇಟ್ ಮತ್ತೆ ಈ ಕಡೆ ವರ್ಕ್ ಮಾಡ್ತಿರ್ತಾರೆ ಅಂತವ್ರಿಗೆ ಬದಲಾವಣೆ ಮಾಡ್ಕೊಳ್ಳುವಂತ ಅವಕಾಶಗಳು. ಸುಮಾರಷ್ಟು ಜನರಿಗೆ ವಿದೇಶಕ್ಕೆ ಸಪೋಸ್ ಏನಾರ ಬೇರೆ ಕಡೆಗೆ ಉದ್ಯೋಗದ ಅವಕಾಶಗಳನ್ನು ಹುಡುಕ್ತಿದ್ರೆ ಈ ಬರುವಂತಹ ತಿಂಗಳಲ್ಲಿ ಆ ವಿಚಾರದಲ್ಲಿ ಒಳ್ಳೆಯ ರೀತಿಯ ಕಮ್ಯುನಿಕೇಶನ್, ಮಾತುಕತೆ, ವಿದೇಶದ ಜೊತೆಗೆ ಹೋಗುವಂತದ್ದು, ಡಾಕ್ಯುಮೆಂಟೇಶನ್ ಪ್ರೊಸೆಸ್, ಅಂದ್ರೆ ಆ ಸಂಬಂಧಪಟ್ಟಂತಹ ಪೇಪರ್ ವರ್ಕ್. ಸುಮಾರು ಜನ MNC ಕಂಪನಿ ವರ್ಕ್ ಮಾಡ್ತಿರ್ತಾರೆ, ಅವರಿಗೆ ಆ ಅವಕಾಶವನ್ನ ಹುಡುಕೊಳ್ಳುವಂತದ್ದಾಗಿರ್ಬೋದು. ಮತ್ತೆ ಯಾರ್ದೋ ಮಧ್ಯಸ್ಥಿಕೆ ಮಿತ್ರರ ಮುಖಾಂತರ ಇವರಿಗೆ ಕಮ್ಯುನಿಕೇಶನ್ ಆಗಿ ಆ ಅಪರ್ಚುನಿಟೀಸ್ ಬರೋದು, ಇವೆಲ್ಲ ಈ ತಿಂಗಳಲ್ಲಿ ನೋಡಬಹುದು. ವಿದೇಶಕ್ಕೆ ಸಂಬಂಧಪಟ್ಟಂತಹ ಉದ್ಯೋಗ ಆಯ್ತು. ಈಗ ವ್ಯವಹಾರ, ನೀವು ಬಿಸ್ನೆಸ್ ಮಾಡ್ತಿದ್ರಿ ಅನ್ಕೊಡ್ರಿ, ನೀವು ದೂರದ ದೇಶ ಆಗಿರ್ಬೋದು, ಬೇರೆ ಕಡೆಗೆ ಆ ವ್ಯವಹಾರದ ವಿಚಾರವಾಗಿ ನೀವು ಕಮ್ಯುನಿಕೇಶನ್ ಇರುತ್ತೆ. ಒಳ್ಳೆ ಶುಭ ಸಮಾಚಾರಗಳು ಕೂಡ ಆ ವಿಚಾರದಲ್ಲಿ ನೀವು ಕೇಳ್ಬೋದು. ಹಾಗಾಗಿ ವ್ಯಾಪಾರದಲ್ಲೂ ಕೂಡ ನಿಮಗೆ ಉತ್ತಮವಾದಂತ ಅನುಕೂಲಗಳು ಕೂಡ ಇದೆ. ಶುಕ್ರ ಸಪ್ತಮ ಸ್ಥಾನದಲ್ಲಿ ಇರೋದ್ರಿಂದ ಗ್ರಾಹಕರ ಉತ್ಪತ್ತಿ ಆಗೋದು ಜಾಸ್ತಿ, ಹೆಚ್ಚಿನ ಗ್ರಾಹಕರು ನಿಮ್ ವ್ಯವಹಾರಕ್ಕೆ ಆಕರ್ಷಣೆ ಆಗೋದಾಗಿರ್ಬೋದು. ಸೊ ಅದರಿಂದ ನೀವು ಲಾಭವನ್ನ ನಿರೀಕ್ಷೆ ಮಾಡೋದಾಗಿರ್ಬೋದು, ಇವೆಲ್ಲ ಕೂಡ ಇರುತ್ತೆ. ಹಣಕಾಸಿನ ವಿಚಾರದಲ್ಲಿ ಬರುವಂತಹ ತಿಂಗಳಲ್ಲಿ ಲಾಭದ ನಿರೀಕ್ಷೆ ಅಂತೂ ಇರುತ್ತೆ, ಅದರ ತಕ್ಕಂಗೆ ಲಾಭನೂ ಕೂಡ ಇರುತ್ತೆ. ಅದಕ್ಕೆ ನಿಮ್ಮ ಹೋರಾಟ ಮತ್ತೆ ಪ್ರಯತ್ನ ತುಂಬಾ ಜೋರಾಗಿರುತ್ತೆ ಯಾರು ವ್ಯಾಪಾರ ಮಾಡ್ತಿರ್ತಾರೆ. ಕೇತುನು ಕೂಡ ಮಂಗಳ ಜೊತೆಗಿರೋದ್ರಿಂದ ಬರುವಂತಹ ಲಾಭ ಇರುತ್ತಲ್ಲ, ಅದು ಸ್ವಲ್ಪ ಮಟ್ಟಿಗೆ ಕೈ ಸೇಳೋದ್ರಲ್ಲಿ ವಿಳಂಬ ಆಗುತ್ತೆ, ಅಲ್ಲ ಅಲ್ಪ ಲಾಭವನ್ನ ನೋಡ್ಬೋದು. ಜೊತೆಗೆ ಪೇಮೆಂಟ್ ವಿಚಾರವಾಗಿರ್ಬೋದು, ದುಡ್ಡು ಕಾಸು ವಿಚಾರ, ಬರೋ ವ್ಯಕ್ತಿ ಏನ್ ಮಾಡಿರ್ತಾನೆ ಅದನ್ನ ಹೋಲ್ಡ್ ಮಾಡಿ ಕೊಡೋದು. ಯಾರು ಸ್ಪೆಷಲಿ ಕಾಂಟ್ರಾಕ್ಟರ್ಸ್ ಇರ್ತಾರೆ, ಗೌರ್ಮೆಂಟ್ ಸಂಬಂಧಪಟ್ಟಂತ ಕೆಲಸ ಮಾಡ್ತಿರ್ತಾರೆ ನೋಡಿ, ಅದರಿಂದ ಇಲ್ಲಾಂದ್ರೆ ಯಾವ್ದಾದ್ರು ಕಾರ್ಪೊರೇಟ್ ಇಂದ ಬರಬೇಕಾದಂತ ದುಡ್ಡು ನೀವು ಫುಲ್ ಆಗಿ ಬರುತ್ತಂತ ಇರ್ತಾರೆ, ಅದರಲ್ಲಿ ಸ್ವಲ್ಪ ಹೋಲ್ಡ್ ಆಗಿ ನಿಮ್ ಕೈ ಸೇರುತ್ತೆ, ಬರುತ್ತೆ. ಪಾರ್ಷಲ್ ಪೇಮೆಂಟ್ಸ್ ರಿಲೀಸ್ ಆಗಕ್ಕೆ ಅವಕಾಶಗಳು ಕೂಡ ಅನುಕೂಲಗಳಿದೆ. ಅದರ ಮೇಲೆ ನಿರ್ಧಾರ ಆಗಿ ನಿಮ್ಮ ಮುಂದಿನ ಯೋಜನೆಗಳು ಹಾಕೊಂಡ್ರೆ ಅಲ್ಲಿ ಆಕಸ್ಮಿಕ ಏರುಪೇರುಗಳನ್ನ ನೋಡುವಂತದ್ದು.
ಸೊ ಈ ಸಂಬಂಧಪಟ್ಟಂತೆ ಹಣಕಾಸಿನ ವಿಚಾರದ ಅನುಕೂಲಗಳು ಕೂಡ ಇದೆ. ಜೊತೆಗೆ ಕೆಲವೊಂದು ಆಕಸ್ಮಿಕ ಖರ್ಚುಗಳು ಕೂಡ ಇದೆ ದುಡ್ಡು ಕಾಸಿನ ವಿಚಾರದಲ್ಲಿ. ಈ ಬರುವಂತಹ ತಿಂಗಳಲ್ಲಿ ಕೆಲವೊಂದು ಸಾಲದ ಮಾಡಬೇಕಾದಂಥದ್ದು ಅನಿವಾರ್ಯತೆ ಕೂಡ ಇರುತ್ತೆ. ಆರೋಗ್ಯ, ಆಸ್ಪತ್ರೆ ಮೇಲೆ ದುಡ್ಡು ಕಾಸು ಖರ್ಚುಗಳಾಗಿರ್ಬೋದು, ನಿಮ್ಮ ಬಾಳ ಸಂಗಾತಿ ಆಗಿರ್ಬೋದು, ಮಕ್ಕಳ ವಿಚಾರದಲ್ಲಾಗಿರ್ಬೋದು, ರವಿ ಅಷ್ಟಮದಲ್ಲಿರೋದ್ರಿಂದ ಕುಟುಂಬದ ಹಿರಿಯರಾಗಿರ್ಬೋದು, ಅಂತವರಿಗೆ ಆರೋಗ್ಯ ಸಮಸ್ಯೆಗಳನ್ನ ನೋಡುವಂಥದ್ದು ಕೂಡ ಇರುತ್ತೆ. ಅದರಿಂದಾಗಿ ದುಡ್ಡು ಕಾಸು ಖರ್ಚಾಗುತ್ತೆ. ಸೊ ಬೇಸಿಕಲಿ ಹೆಲ್ತ್ ಮೇಲೂ ಇದು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋ ತರ. ಹೌದು, ಹೆಲ್ತ್ ಮೇಲಂತೂ ಇಂಪ್ಯಾಕ್ಟ್ ಇದೆ. ಆ ನಿಟ್ಟಿನಲ್ಲಿ ದುಡ್ಡು ಕಾಸಿನ ಖರ್ಚು ಕೂಡ ಇದೆ. Okay. ಆರೋಗ್ಯದಲ್ಲಂತೂ ಕೂಡ ಇವರು ವೈಯಕ್ತಿಕವಾಗಿ ಅವರ ಆರೋಗ್ಯದ ಬಗ್ಗೆನೂ ಗಮನ ಕೊಡಬೇಕಾಗತ್ತೆ. ಯಾವ ರೀತಿ ಸಮಸ್ಯೆ ಅಂದ್ರೆ ಇವ್ರ ಸಮಸ್ಯೆ ಅಂದ್ರೆ ಸ್ವಲ್ಪ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಆಗ್ಬೋದು, ಇವ್ರ ಬಾಡಿನಲ್ಲಿ ಬೋನ್ಸ್ ವೀಕ್ ಆಗ್ಬೋದು, ಮತ್ತೆ ದೃಷ್ಟಿಗೆ ಸಂಬಂಧಪಟ್ಟಂತಹ ದೋಷಗಳು, ದೃಷ್ಟಿ ಮಂದ ಆಗುವಂಥದ್ದು, ಬ್ಯಾಕ್ ಪೇನು, ನೆಕ್ ಪೇನು, ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಮತ್ತೆ ಇವರ ಬಾಳ ಸಂಗಾತಿಯ ಆರೋಗ್ಯದಲ್ಲೂ ಕೂಡ ಎಚ್ಚರಿಕೆ ವಹಿಸ್ಕೋಬೇಕಾಗತ್ತೆ. ಅವರಿಗೆ ದೃಷ್ಟಿ ದೋಷ ಆಗಿರ್ಬೋದು, ಹಲ್ಲಿನ ಸಮಸ್ಯೆ ಆಗಿರ್ಬೋದು, ಸ್ಕಿನ್ ಅಲರ್ಜೀಸ್ ಆಗಿರ್ಬೋದು. ಸೊ ಈ ತರದ ಸಮಸ್ಯೆಗಳು ಪದೇ ಪದೇ ಮರುಕಳಿಸಿ ಬರುವಂತದ್ದು ಕೂಡ ಇವರಿಗಿರುತ್ತೆ. ಸೊ ಇವರ ಆರೋಗ್ಯದ ಬಗ್ಗೆನೂ ಗಮನ ಕೊಡಬೇಕು. ಡೈಜೆಷನ್ ಪ್ರಾಬ್ಲಮ್ ಇರುತ್ತೆ. ರಾಹು ಪಂಚಮದ ಸಂಚಾರ ಆಗ್ತಿರೋದ್ರಿಂದ ಫುಡ್ ಇನ್ಫೆಕ್ಷನ್ ಬೇಗ ಆಗುತ್ತೆ. ಸೊ ಅಲ್ಸರ್ ತರ ಆಗುವಂತದ್ದು, ಅದಕ್ಕೆ ಮಾತ್ರೆಗಳು ತಗೊಳ್ಬೇಕಾದಂತ ಅನಿವಾರ್ಯತೆ ಕೂಡ ಇರುತ್ತೆ. ಹಾಗಾಗಿ ಆರೋಗ್ಯದ ಬಗ್ಗೆನೂ ಕೂಡ ಬರುವಂತ ತಿಂಗಳಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕು. ಜೂನ್ ತಿಂಗಳಲ್ಲಿ ಮಕ್ಕಳ ಭಾಗ್ಯ, ಸಂತಾನ ಭಾಗ್ಯ ಯಾವ ರೀತಿಯಾಗಿ ಇರಬಹುದು? ಸೊ ಸಂತಾನದ ವಿಚಾರದಲ್ಲಿ ನೋಡಿ, ಅವರಿಗೆ ಬರುವಂತ ತಿಂಗಳಲ್ಲಿ ಕೆಲವೊಂದು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ರಾಹು ಪಂಚಮದಲ್ಲಿ ಸಂಚಾರ ಆಗ್ತದೆ, ಮಂಗಳನ ದೃಷ್ಟಿ ಇದೆ. ಆಲ್ರೆಡಿ ಯಾರು ಕನ್ಸೀವ್ ಆಗಿದ್ದಾರೆ ಅವರು ಸ್ವಲ್ಪ ಎಚ್ಚರಿಕೆ ವಹಿಸ್ಕೋಬೇಕಾಗತ್ತೆ. ಆಕಸ್ಮಿಕವಾದಂತ ಸ್ವಲ್ಪ ಅವಘಡಗಳಾಗಿರ್ಬೋದು, ಎಲ್ಲೋ ತೊಂದರೆಯನ್ನ ನೋಡುವಂತದ್ದಾಗಿರ್ಬೋದು, ಮಕ್ಕಳ ವಿಚಾರದಲ್ಲಿ ಕೆಲವು ಸಡನ್ ಆಗಿ ಮಿಸ್ ಕ್ಯಾರೇಜಸ್ ಆಗುವಂತದ್ದು ಗೊತ್ತಿಲ್ದಾನೆ. ಕೆಲವೊಬ್ರು ಮಾನಸಿಕ ಸ್ಥಿತಿ ಹೇಗಿರುತ್ತೆ ಅಂದ್ರೆ, ಸದ್ಯದ ಮಟ್ಟಿಗೆ ಸಂತಾನ ಅಪರ್ಚುನಿಟಿ ಚೆನ್ನಾಗಿದೆ ಕನ್ಸೀವ್ ಆಗೋದು, ಆದ್ರೆ ಇವರೇ ವೈಯಕ್ತಿಕವಾದಂತ ಯೋಚನೆ ಹೇಗಿರುತ್ತೆ ಅಂದ್ರೆ, ಈಗ ಸಂತಾನ ಬೇಡ ಅನ್ನುವಂತ ಪೋಸ್ಟ್ಪೋನ್ ಮಾಡುವಂತ ಒಂದು ಮಾನಸಿಕ ಒಂದು ಸ್ವಭಾವ ಅವರಲ್ಲಿ ಬರುವಂತಹ ತಿಂಗಳಲ್ಲಿ ನೋಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಈ ಉದ್ಯೋಗ ವ್ಯವಹಾರ ಮಾಡತಕ್ಕಂತ ವ್ಯಕ್ತಿಗಳಿಗೆ, ಬೇಸಿಕಲಿ ದೊಡ್ಡ ದೊಡ್ಡ ಕಾರ್ಪೊರೇಟ್ಸ್ ಆಗಿರ್ಬೋದು, ಫಿನಾನ್ಷಿಯಲಿ ಟ್ಯಾಕ್ಸ್ ಪೇ ಮಾಡೋರು, ಟ್ಯಾಕ್ಸ್ ಪೇಯರ್ಸ್, ಸೊ ಇವ್ರಿಗೆ ಯಾವ ರೀತಿಯಾದಂತ ಇಂಪ್ಯಾಕ್ಟ್ ಆಗುತ್ತೆ ನೋಡಿ? ಇದು ವ್ಯವಹಾರ ಆಯ್ತು, ಮತ್ತೆ ದುಡ್ಡು ಕಾಸಿನ ವಿಚಾರದಲ್ಲಿ ಬಂತು ಅಂದ್ರೆ ಏನಂದ್ರೆ, ಇವಾಗ ನೀವು ಯಾರು ಕಾರ್ಪೊರೇಟ್ಸ್ ಇರ್ತಾರಲ್ಲ, ಅವರಿಗೆ ಆಕಸ್ಮಿಕವಾದ ಖರ್ಚುಗಳಿರುತ್ತೆ. ನಿಮ್ಮ ಒಂದು ಟ್ಯಾಕ್ಸ್ ಪೇಮೆಂಟ್ ಆಗಿರ್ಬೋದು, ನೀವು ಕಟ್ಟಬೇಕಾದಂತಹ ಒಂದು ಗೌರ್ಮೆಂಟ್ಗೆ GST ಆಗಿರ್ಬೋದು, ಆ ವಿಚಾರದಲ್ಲಿ ಖರ್ಚುಗಳಂತೂ ಇದ್ದೇ ಇರುತ್ತೆ. ಅಂದ್ರೆ ಒಂದು ರೀತಿಯಲ್ಲಿ ಗೌರ್ಮೆಂಟ್ ಕಡೆಗೆ ಮ್ಯಾಂಡೇಟರಿ ಆಗತ್ತೆ ದಂಡ ಕಟ್ಟೋದು. ಸೊ ಆ ತರದ್ದು ಈ ಬರುವಂತ ತಿಂಗಳಲ್ಲಿ ನಿರೀಕ್ಷೆ ಮಾಡಬಹುದು. ಹಳೆ ಪೆಂಡಿಂಗ್ ಪೇಮೆಂಟ್ಸ್ ಇರುತ್ತೆ, ಡಿಲೇ ಪೇಮೆಂಟ್ಸ್ ಮಾಡಿರುವಂತದ್ದು, ಅಂತದ್ದೆಲ್ಲ ಕೂಡ ಈಗ ಮ್ಯಾಂಡೇಟರಿ ಆಗಿ ನೀವೆಲ್ಲ ಸೇರಿಸಿ ಕಟ್ಟಬೇಕಾದಂತ ಅನಿವಾರ್ಯತೆ ಕೂಡ ಬರುತ್ತೆ ಬರುವಂತ ತಿಂಗಳಲ್ಲಿ. ಸೊ ಅದಕ್ಕೆ ರೆಡಿ ಆಗಿರ್ಬೇಕು. ಅದಕ್ಕೆ ನಿಮ್ಗೆ ಯಾವುದೇ ರೀತಿಯ ರಿಯಾಯಿತಿ ಆಗಿರ್ಬೋದು, ಟೈಮ್ ಆಗಿರ್ಬೋದು, ಅದು ಸಿಗದಿ ಬರುವಂತ ತಿಂಗಳಲ್ಲಿ ಕಷ್ಟ ಆಗುತ್ತೆ. ನೀವು ರವಿ ಅಷ್ಟಮದ ಸಂಚಾರ ಆಗ್ತಿದ್ದಾನೆ, ನಿಮ್ಮ ಒಂದು ಅದನ್ನ ರಿಕ್ವೆಸ್ಟ್ ಮುಖಾಂತರ ಅದನ್ನ ಕಡಿಮೆ ಮಾಡ್ಕೊಳ್ಳುವಂತಹ ಪ್ರಯತ್ನ ಆಗಿರಬಹುದು. ಅದರಲ್ಲಿ ನಿಮ್ಮ ಒಂದು ಡಿಟೇಲ್ ಆಗಿ ಇನ್ವೆಸ್ಟಿಗೇಷನ್ ಆಗಿರ್ಬೋದು, ಆ ಲೆಕ್ಕಾಚಾರವನ್ನ ಮರುಪರಿಶೀಲನೆ ಮಾಡೋದ್ರಿಂದ ಅದರಲ್ಲಿ ದುಡ್ಡು ನೀವು ಸೇವ್ ಮಾಡಬಹುದು. ಎಲ್ಲೋ ಒಂದು ಬೇರೆ ಮಾರ್ಗದಿಂದ ಯಾವುದೋ ಒಂದ್ರಿಂದ ನೀವು ಅದನ್ನ ಕಾಸನ್ನ ಸ್ವಲ್ಪ ಮಟ್ಟಿಗೆ ಉಳಿಸಬಹುದು. ಆದ್ರೆ ಕಟ್ಟೋದಂತೂ ನಿಮಗೆ ಗ್ಯಾರಂಟಿ ಇರುತ್ತೆ ಬರುವಂತಹ ತಿಂಗಳಲ್ಲಿ ಗೌರ್ಮೆಂಟ್ಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ. ಈ ತುಲಾರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಈ ಬಿಸ್ನೆಸ್ ಆಪರ್ಚುನಿಟಿ ಆಗಲಿ, ಕರಿಯರ್ ಆಪರ್ಚುನಿಟಿ ಆಗಲಿ, ಅಥವಾ ಯಾವುದಾದ್ರೂ ಹೊಸ ನೌಕರಿಗೆ ಸೇರು ಬಯಸುವಂತವರಿಗೆ ಯಾವ ರೀತಿಯಾದಂತ ಒಂದು ಸಲಹೆ ಸೂಚನೆಗಳಿರುತ್ತೆ, ಮತ್ತೆ ಯಾವ ರೀತಿಯಾದಂತ ಅವರು ತಯಾರಿನ ಮಾಡ್ಕೋಬೇಕಾಗುತ್ತೆ? ನೋಡಿ, ಹೊಸ ಅಪರ್ಚುನಿಟೀಸ್ ಅಂತೂ ಈ ಬರುವಂತ ತಿಂಗಳಲ್ಲಿದೆ. ಅಂದ್ರೆ ಮುಖ್ಯವಾಗಿ ಗುರು ಮತ್ತೆ ಬುಧ ಭಾಗ್ಯದಲ್ಲಿ ಇರೋದ್ರಿಂದ ಅವರಿಗೆ ನಾನಾ ರೀತಿಯ ಅವಕಾಶಗಳು ಕೂಡ ಮತ್ತೆ ಈಗ ಉದ್ಯೋಗದ ಸಲುವಾಗಿ ಕಮ್ಯುನಿಕೇಟ್ ಮಾಡುವಂತ ವ್ಯವಸ್ಥಿತವಾದಂತ ಅನುಕೂಲಗಳು ಕೂಡ ಇರುತ್ತೆ. ಯಾರಾದ್ರೂ ಒಬ್ಬರು ಗೈಡ್ ಮಾಡ್ತಿರ್ತಾರೆ, ಹಿರಿಯರು ಆಗಿರ್ಬೋದು, ಜಾಬ್ ಅಲ್ಲಿ ಯಾರು ಮೇಲಧಿಕಾರಿಗಳಿರ್ತಾರೆ, ಅವರ ಮುಖಾಂತರನೇ ಬೇರೆ ಕಡೆಗೆ ಹೋಗುವಂತದ್ದಾಗಿರ್ಬೋದು, ಅವರೇ ನಿಮ್ಗೆ ಕರೆದಿ ಅವಕಾಶ ಕೊಡುವಂತದ್ದಾಗಿರ್ಬೋದು ಉದ್ಯೋಗಕ್ಕೆ. ಇದೆಲ್ಲ ಕಮ್ಯುನಿಕೇಶನ್ ಆಗಿರ್ಬೋದು, ಇಂಟರ್ವ್ಯೂಸ್ ಕೊಡೋದಾಗಿರ್ಬೋದು, ನೀವು ಪರಿವರ್ತನೆ ಮಾಡ್ತೀನಿ ಅಂದ್ರೆ ಅದಕ್ಕೆ ತಕ್ಕ ಅವಕಾಶ ಅನುಕೂಲಗಳು ಕೂಡ ಎಲ್ಲ. ನಿಮ್ಮ ಒಂದು ವ್ಯಕ್ತಿತ್ವ ಗೌರವಕ್ಕೆ ಈ ಬರುವಂತಹ ತಿಂಗಳಲ್ಲಿ ಸಂಪೂರ್ಣವಾದಂತಹ ಬೆಲೆ ಮತ್ತೆ ಅದ್ರ ತಕ್ಕಂಗೆ ಅವಕಾಶಗಳು ಕೂಡ ಇದೆ ನಿಮಗೆ. ಸೊ ಆ ನಿಟ್ಟಿನಲ್ಲಿ ನಿಮಗೆ ಅನುಕೂಲಗಳಿದೆ, ಅಪರ್ಚುನಿಟಿ ಕೂಡ ಇದೆ. ಬದಲಾವಣೆ ಮಾಡಬೇಕು ಅಂತಂದ್ರೆ ಮಾಡಬಹುದು. ಜೊತೆಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೆಲವೊಂದು ಟ್ರಾನ್ಸ್ಫರ್ಗಳು, ಚೇಂಜಸ್ ಕೂಡ ನೋಡಬಹುದು. ಮುಖ್ಯವಾಗಿ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫರ್ ಆಗುವಂತ ಆಕಸ್ಮಿಕವಾಗಿ, ಅಂದ್ರೆ ಒಂದು ಸ್ಥಳದಿಂದ ಬೇರೆ ಸ್ಥಳಕ್ಕೆ, ಕೊನೆ ಪಕ್ಷ ಡಿಪಾರ್ಟ್ಮೆಂಟ್ ಅಲ್ಲಾದ್ರೂ ನಿಮ್ಗೆ ಚೇಂಜ್ ಆಗುತ್ತೆ. ಇರೋ ರೋಲ್ ಇರುತ್ತಲ್ಲ, ಆ ರೋಲ್ ಅನ್ನ ತೆಗೆದು ಬೇರೆಯವರಿಗೆ ಕೊಡುವಂತದ್ದು ಇರುತ್ತೆ.
ಸೊ ಈ ತರದ ಒಂದು ಅವಕಾಶ ಮತ್ತೆ ಅಪರ್ಚುನಿಟಿಗಳು ಕೂಡ ಇದೆ. ಅದನ್ನ ನೀವು ಎರಡು ಕೈಯಿಂದ ಸ್ವೀಕಾರ ಮಾಡಿದ್ರೆ ಒಳ್ಳೆ ಅನುಕೂಲ ಕೂಡ ಇದೆ ಮುಂದೆ ನಿಮಗೆ ಬರುವಂತ ದಿನಗಳಲ್ಲಿ. ಈ ಸಂಬಂಧ ಸ್ಥಾನಗಳು ಯಾವ ರೀತಿ ಇರುತ್ತೆ ಗುರುಜಿ? ಕುಟುಂಬದ ಜೊತೆಗೆ ಒಡನಾಟ, ಮತ್ತೆ ಕೆಲಸ ಮಾಡ್ತಕ್ಕಂಥ ಒಂದು ಸ್ಥಳದಲ್ಲಿ ಅಲ್ಲಿ ಅವರ ಕೊಲೀಗ್ಸ್ ಜೊತೆಗೆ ಇರ್ತಕ್ಕಂಥ ಒಂದು ಒಡನಾಟ, ಆ ರಿಲೇಶನ್ಶಿಪ್ ಯಾವ ರೀತಿ ಇರುತ್ತೆ? ನೋಡಿ, ಸಂಬಂಧಗಳಂತೂ ಈ ಬರುವಂತ ತಿಂಗಳಲ್ಲಿ ನೀವು ಬೇಡ ಅಂದ್ರೂ ಕೂಡ ತುಂಬಾ ಚೆನ್ನಾಗಿರತ್ತೆ. ಒಂದು ನಿಮಗೆ ಗೈಡೆನ್ಸ್ ಕೇಳೋದಾಗಿರ್ಬೋದು, ಬಂದು ಹೌದು. ನಿಮ್ಮ ಮಾರ್ಗದರ್ಶನ ಜನ ಕೇಳ್ತಿರ್ತಾರೆ. ನಿಜ ನಿಜ. ನಮಗಿದು ದಾರಿ ತೋರಿಸಿ ಈ ತರದ ಏನು ಸಮಸ್ಯೆಗಳಿದೆ ಅಂತ. ಸಂಬಂಧಗಳಲ್ಲಾಗಿರೋದು ಕುಟುಂಬದ ಜೊತೆಗೆ ಬ್ಯಾಲೆನ್ಸ್ ಮಾಡುವಂತದ್ದು ಇರುತ್ತೆ ಅವ್ರು. ಹೌದು. ತುಂಬಾ ಚೆನ್ನಾಗಿದೆ. ಜೊತೆಗೆ ಪ್ರೀತಿ ಪ್ರೇಮದ ವಿಚಾರ, ರಿಲೇಶನ್ಶಿಪ್ ಅಲ್ಲೂ ಕೂಡ ಹೊಸ ಹೊಸ ಅಪರ್ಚುನಿಟಿ ಅವಕಾಶಗಳಿರುತ್ತೆ. ಆಕಸ್ಮಿಕವಾಗಿ ನಿಮ್ಗೆ ರಿಲೇಶನ್ಶಿಪ್ ಅಲ್ಲಿ ಬೀಳುವಂತ ಸಾಧ್ಯತೆಗಳಿರುತ್ತೆ. ಕೆಲವೊಬ್ರು ಆಲ್ರೆಡಿ ಎಕ್ಸ್ಟ್ರಾ ಮೆರಿಟಲ್ ಆಗಿ ಅಂದ್ರೆ ಬೇರೆ ರೀತಿಯಲ್ಲಿ ನೀವು ಸಂಬಂಧಗಳಲ್ಲಿ ಹೋಗುವಂತ ಸಾಧ್ಯತೆಗಳಿದೆ. ಶುಕ್ರ ಸಪ್ತಮದಿಂದ ರಾಹು ಪಂಚಮದಲ್ಲಿದ್ದಾಗ ಗೊತ್ತು ಪರಿಚಯ ಎಲ್ಲರ ಜೊತೆಗೆ ಸಡನ್ ಆಗಿ ಇಷ್ಟಪಡೋದಾಗಿರ್ಬೋದು, ಅವ್ರ ಜೊತೆಗೆ ನಿಮ್ಮ ಒಂದು ನಡವಳಿಕೆ ಆಗಿರ್ಬೋದು, ನಿಮ್ಮ ಒಂದು ವ್ಯವಹಾರಗಳನ್ನ ಶುರು ಮಾಡ್ಕೊಳ್ಳೋದಾಗಿರ್ಬೋದು, ಪ್ರೀತಿ ಪ್ರೇಮದ ವಿಚಾರದಲ್ಲಿ ಆ ಸಂಬಂಧಗಳೆಲ್ಲ ನಿಮ್ಗೆ ಆಕ್ಟಿವ್ ಆಗುತ್ತೆ. ರಹಸ್ಯ ಸಂಬಂಧಗಳು ಅತಿ ಶೀಘ್ರವಾಗಿ ಬರುತ್ತೆ. ಮತ್ತೆ ಮುಖ್ಯವಾಗಿ ಎಲ್ಲಿ ವರ್ಕ್ ಮಾಡ್ತಿರ್ತೀರಾ ಅಂತ ಕಡೆನೆ ನಿಮ್ಗೆ ಈ ತರದ ಒಂದು ಅಪರ್ಚುನಿಟಿ ಆಗಿರ್ಬೋದು, ಜೊತೆಗೆ ಅಂತ ಕಡೆ ನೀವು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಹೋಗೋದಾಗಿರ್ಬೋದು, ಇವೆಲ್ಲವೂ ಕೂಡ ನೋಡುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಸ್ವಲ್ಪ ಗಮನವನ್ನ ಕೊಡಬೇಕಾಗತ್ತೆ. ಯಾಕಂದ್ರೆ ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಒಂದು ವಿಚಾರಗಳು ಬೆಳಕಿಗೆ ಬರುವಂತದ್ದು. ಮುಖ್ಯವಾಗಿ ಯಾರ ವಯಸ್ಸು 40 ಮೇಲ್ಪಟ್ಟಿದೆ ಅಂತವ್ರಿಗೆ ಇದರದ ಒಂದು ಇಂಪ್ಯಾಕ್ಟ್ ಸ್ವಲ್ಪ ಜಾಸ್ತಿ ಬರುತ್ತೆ ಈ ಬರುವಂತಹ ತಿಂಗಳಲ್ಲಿ. ಸೊ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ಎಲ್ಲೋ ಒಂದು ರೀತಿಯಲ್ಲಿ ನಿಮಗೆ ಅವಕಾಶಗಳಿರುತ್ತೆ, ಆದ್ರೆ ಎಲ್ಲೋ ಒಂದು ರೀತಿ ನಿಮ್ಮ ಒಂದು ಗೌರವ ಅದೆಲ್ಲ ಕೂಡ ಸ್ವಲ್ಪ ಗಮನ ಕೊಟ್ರೆ ಸರಿ. ಇಲ್ಲ ಅಂದ್ರೆ ತೇಜೋವಧಿ ಆಗುವಂತ ಸಾಧ್ಯತೆ ಕೂಡ ಇರುತ್ತೆ ನನಗೆ. ಮತ್ತೆ ಇದರ ಜೊತೆಗೆ ಇವರಿಗೆ ಯಾವ್ದಾದ್ರು ಕೆಲವು ಸಲಹೆ ಸೂಚನೆಗಳು ನಿಮ್ಮ ಕಡೆಯಿಂದ ಕೊಡುವಂತದ್ದು ಏನಾದ್ರು ಇದೆ? ನೋಡಿ, ಮುಖ್ಯವಾಗಿ ಏನ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಅಂತಂದ್ರೆ, ಇವರಿಗೆ ರವಿ ಅಷ್ಟಮದಿಂದ ಸಂಚಾರ ಆಗ್ತಿದ್ದಾನೆ ಅಂದ್ರೆ ನಿಮ್ಮ ಮಾತಾಗಿರ್ಬೋದು, ಆಯ್ತಾ, ನಿಮ್ಮ ಒಂದು ಈಗೋ ಆಗಿರ್ಬೋದು, ಅದ್ರ ಬಗ್ಗೆ ಗಮನವನ್ನು ಕೊಡಬೇಕು. ಜಾಸ್ತಿಯಾಗಿ ಅತಿಯಾಗಿ ಪರ್ಸನಲ್ ಆಗಿ ತಗೋಬಾರ್ದು ಯಾವುದೇ ವಿಚಾರವಾಗಿ ಎದುರಿನ ವ್ಯಕ್ತಿಯಿಂದ. ಸೊ ಎದುರಿನ ವ್ಯಕ್ತಿ ನಿಮ್ಮ ಒಂದು ಮಾತಿನ ಮೇಲೇನೆ ಅವರ ನಿರ್ಧಾರ ಆಗಿರ್ಬೋದು, ಅವೆಲ್ಲವನ್ನು ಕೂಡ ಗಮನಿಸಿ ನಿಮಗೆ ಒಂದು ವ್ಯವಹಾರ ಆಗಿರ್ಬೋದು, ಉದ್ಯೋಗ, ಅದರಲ್ಲಿ ನಿಮಗೆ ಸಪೋರ್ಟ್ ಮಾಡ್ತಾನೆ. ಇದನ್ನು ಮುಖ್ಯವಾಗಿ ಗಮನಿಸಬೇಕಾಗತ್ತೆ. ಜೊತೆಗೆ ಅವಕಾಶಗಳಂತೂ ಬಹಳ ಸುಮಾರಷ್ಟು ಬರುತ್ತೆ ಈ ಬರುವಂತ ತಿಂಗಳಲ್ಲಿ. ನಾನಾ ರೀತಿಯ ಅವಕಾಶಗಳು ಬರುತ್ತೆ. ಅದನ್ನ ಎಲ್ಲಾ ರೀತಿಯಲ್ಲಿ ಗಮನ ಕೊಟ್ಟು ನೀವು ಅದನ್ನ ಕ್ಯಾಚ್ ಮಾಡಬೇಕು. ನೀವು ವಿಳಂಬ ಮಾಡಿದ್ರೆ ನಿಮಗೆ ಸ್ವಲ್ಪ ಅದು ನಿಮ್ಮ ಅವಕಾಶ ಕೈ ತಪ್ಪಿ ಹೋಗುವಂತ ಸಾಧ್ಯತೆ. ಈಗ ಬರುವಂತ ಅವಕಾಶಗಳು ಮುಂದೆ ಬರುವಂತ ದಿನಗಳಲ್ಲಿ ತುಂಬಾ ಒಂದು ದೊಡ್ಡ ಬದಲಾವಣೆಗಳನ್ನು ತಂದು ಕೊಡುವಂತದ್ದು ಇರುತ್ತೆ. ಸೊ ನೀವು ಅಲರ್ಟ್ ಇದ್ರೆ ನಿಮ್ಗೆ ಅದನ್ನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಂಡು ನಿಮ್ಮ ಒಂದು ಹಣಕಾಸಿನ ಸ್ಥಿತಿ ಆಗಿರ್ಬೋದು, ನಿಮ್ಮ ವರ್ಕ್ ಆಗಿರ್ಬೋದು, ಅದನ್ನ ತುಂಬಾ ಚೆನ್ನಾಗಿ ನಿರ್ವಹಣೆ ಮಾಡ್ಬೋದು ಮುಂದೆ ಬರುವಂತ ದಿನಗಳಲ್ಲಿ. ಅದೊಂದು ಒಂದು ಗಮನ ಕೊಡಬೇಕು. ಜೊತೆಗೆ ನೋಡಿ, ಇವರು ಈ ಬರುವಂತ ತಿಂಗಳಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಅಂದ್ರೆ ಪರಿಹಾರಗಳನ್ನ ಏನ್ ಮಾಡ್ಕೋಬೇಕು ಅಂತಂದ್ರೆ, ಇವರು ಸ್ವಲ್ಪ ಮಟ್ಟಿಗೆ ರವಿಯ ಪರಿಹಾರ ಮಾಡ್ಕೋಬೇಕು. ಸೂರ್ಯ ನಮಸ್ಕಾರ ಮಾಡ್ಬೇಕು ಪ್ರತಿದಿನ. ಆದಿತ್ಯ ಹೃದಯದ ಪಾರಾಯಣ ಮಾಡ್ಬೇಕು. ಮುಖ್ಯವಾಗಿ ಆದಿತ್ಯ ಹೃದಯ ಪಾರಾಯಣ ಮಾಡೋದ್ರಿಂದ ಆರೋಗ್ಯದಲ್ಲಿರುವ ಸಮಸ್ಯೆಗಳು ಮತ್ತೆ ಅಧಿಕಾರಕ್ಕೆ ಏನಾದ್ರು ತೊಂದರೆ ತಾಪತ್ರಗಳಿದೆ, ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಏನಾದ್ರು ಸಮಸ್ಯೆಗಳಿದ್ರೆ ಅದರಲ್ಲಿ ಎಳೆಮುಖವನ್ನ ನೋಡುವಂತದ್ದಿರುತ್ತೆ. ಸೊ ಎರಡನೇದು ಮುಖ್ಯವಾಗಿ ಗಮನಿಸಬೇಕಾಗಿದ್ದು, ದುರ್ಗಾದೇವಿಯ ಆರಾಧನೆಯನ್ನ ಮಾಡ್ಬೇಕು ಇವರು ಪ್ರತಿದಿನ. ಯಾಕಂದ್ರೆ ಇವರಿಗೆ ಲಕ್ ಫ್ಯಾಕ್ಟರ್ ಆಗಿರ್ಬೋದು, ಇವೆಲ್ಲ ಬರುತ್ತೆ ಅಂದಂಗಿರುತ್ತೆ, ಕೈ ತಪ್ಪಿ ಹೋಗ್ತಾ ಇರುತ್ತೆ. ಸೊ ಪ್ರತಿದಿನ ದುರ್ಗಾ ಬೀಜ ಮಂತ್ರವನ್ನ ಪಠನೆ ಮಾಡೋದು, ದುರ್ಗಾ ದೇವಿಯ ದೇವಸ್ಥಾನಕ್ಕೆ ಹೋಗಿ ಭೇಟಿ ಕೊಡೋದಾಗಿರ್ಬೋದು, ಅರ್ಚನೆ ಮಾಡಿಸ್ಕೊಳ್ಳೋದಾಗಿರ್ಬೋದು, ಇವೆಲ್ಲನೂ ಕೂಡ ಮಾಡೋದ್ರಿಂದ ಈ ಆಕಸ್ಮಿಕವಾಗುವಂತ ಅನಾನುಕೂಲತೆಗಳನ್ನ ಅದರಿಂದ ಆಚೆ ಬರ್ಬೋದು. ಮತ್ತೆ ಮುಖ್ಯವಾಗಿ ಬರುವಂತಹ ತಿಂಗಳಲ್ಲಿ ಇವ್ರು ಗಮನಿಸಬೇಕಾಗಿದ್ದು ಏನು ಅಂತಂದ್ರೆ, ಇವರಿಗೆ ಮುಖ್ಯವಾಗಿ ಬುಧ ಚೆನ್ನಾಗಿದ್ದಾನೆ. ಸೊ ಇವರಿಗೆ ಹಸಿರು ಕಲರ್ ತುಂಬಾ ಚೆನ್ನಾಗಿ ಆಗ್ಬರುತ್ತೆ, ಅನುಕೂಲಗಳಾಗತ್ತೆ. ಅದರಿಂದ ಅವರು ಕರೆಕ್ಟ್ ಆಗಿ ಅವರು ಭವಿಷ್ಯವನ್ನ ಏನೇ ಪ್ಲೇನ್ ಯೋಜನೆಗಳು ಹಾಕಿದ್ರೆ ಅದರಿಂದ ಅವರು ಆ ಕಾರ್ಯಗಳನ್ನ ಬೇಗ ಸಾಧನೆಗಳು ಮಾಡ್ಕೋಬಹುದು. ಜೊತೆಗೆ ಇದ್ರ ಜೊತೆಗೆ ಅವರಿಗೆ ಲಕ್ಕಿ ನಂಬರ್ ಕೂಡ 5 ಆಗಿರುತ್ತೆ. ಸೊ 5 ಈ ಬರುವಂತ ತಿಂಗಳು ತುಂಬಾ ಚೆನ್ನಾಗಿರುತ್ತೆ. ಶುಕ್ರನು ಸಪ್ತಮದಲ್ಲಿ ಇರೋದ್ರಿಂದ 6 ನಂಬರು ಕೂಡ ಅವರಿಗೆ ತುಂಬಾ ಸಪೋರ್ಟ್ ಇರುತ್ತೆ. ಅಂತವರಿಂದನೇ ಇವರಿಗೆ ವ್ಯವಹಾರ ಅಪರ್ಚುನಿಟಿ ಆಗಿರ್ಬೋದು, ಅಂತವರಿಂದ ಇವರಿಗೆ ಜ್ಞಾನ ಆಗಿರ್ಬೋದು, ಇವರಿಗೆ ಒಂದು ವೈಯಕ್ತಿಕವಾದಂತ ಒಂದು ಗೌರವ, ಅಂತ ನಂಬರ್ಗಳಿಂದನೇ ಇವರಿಗೆ ಅನುಕೂಲಗಳಾಗುವಂತದ್ದು. ಖಂಡಿತ. ಈ ತುಲಾ ರಾಶಿ ಅವರಿಗೆ ಜೂನ್ ತಿಂಗಳಲ್ಲಿ ಯಾವ ರೀತಿ ಅವರ ಭವಿಷ್ಯ ಇರುತ್ತೆ ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ,
ನಿಮ್ಮ ಯಾವುದೇ ವೈಯಕ್ತಿಕ ಸಮಸ್ಯೆಗಳಿದ್ದರೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಹಾಗೂ ಕೆಳಕಂಡ ನಂಬರ್ಗೆ ಸಂಪರ್ಕಿಸಿ. ಹಾಗೆಯೇ ಹೆಚ್ಚಿನ ಮಾಹಿತಿಗಾಗಿ ಕರ್ನಾಟಕ ಕನ್ನಡ ಟಿವಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ಧನ್ಯವಾದಗಳು.